ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಶುಕ್ರವಾರ ದಿನಾಂಕ 24/4/2026 SC ಒಳ ಮೀಸಲಾತಿಯ ಹಂಚಿಕೆಯ ಬಗ್ಗೆ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯ ರಾಜ್ಯ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇದರಿಂದ 3 ದಶಕಗಳಿಂದ ನಡೆಸ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಒಂದು ಜಯ ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಜೊತೆಗೆ ತಕ್ಷಣದಿಂದನೇ ನೇಮಕ ಪ್ರಕ್ರಿಯೆಯನ್ನು ಕೈಗೊಳ್ಳೋದಕ್ಕೂ ಸಂಪುಟ ಸಭೆ ನಿರ್ಧರಿಸಿದೆ. ಈ ಒಂದು ನಿರ್ಧಾರವನ್ನು ಕೈಗೊಂಡ ನಂತರ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ವಲ್ಪ ತಡವಾದರೂ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಅಂತ ಹೇಳಿ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SC ಒಳ ಮೀಸಲಾತಿಯ ಹಂಚಿಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಮುಂದೆ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಆದ್ದರಿಂದ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈ ಒಂದು ವಿಷಯಗಳ PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಸ್ನೇಹಿತರೆ, ಈ SC ಒಳ ಮೀಸಲು ಹಂಚಿಕೆಯ ಬಗ್ಗೆ ಚಿತ್ರದುರ್ಗದ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವುದಾಗಿ ಸಂಕಲ್ಪವನ್ನು ಮಾಡಿತ್ತು. 2023ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಒಳ ಮೀಸಲಾತಿಯ ಬಗ್ಗೆ ಕಾಂಗ್ರೆಸ್ ಪಕ್ಷ ಭರವಸೆಯನ್ನು ನೀಡಿತ್ತು. 2024 ಆಗಸ್ಟ್ 1ರಂದು ರಾಜ್ಯಗಳಿಗೆ ಒಳ ಮೀಸಲನ್ನು ನೀಡೋದಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತ್ತು. ಬಳಿಕ ಒಳ ಮೀಸಲು ನೀಡೋದಕ್ಕೆ ರಾಜ್ಯ ಸರ್ಕಾರದಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು. ನಾಗಮೋಹನ್ ದಾಸ್ ಅವರ ವರದಿಯ ಶಿಫಾರಸಿನಂತೆಯೇ ಮೀಸಲು ಪ್ರಮಾಣವನ್ನು 56% ನಿಗದಿ ಮಾಡಿ SC ಕ್ಯಾಟಗರಿಗೆ 17% ಮೀಸಲಾತಿಯನ್ನು ನೀಡಲಾಗಿತ್ತು. ರೋಸ್ಟರ್ ಗೊಂದಲದಿಂದ ಈ 17% ಮೀಸಲಾತಿಗೆ ಹೈಕೋರ್ಟ್ ತಡೆಯನ್ನು ನೀಡಲಾಗಿತ್ತು. ಅಂತಿಮವಾಗಿ 15% ಮಿತಿಯೊಳಗೆ 5.25 ಅನುಪಾತ 5.25 ಅನುಪಾತ 4.5 ಅನುಪಾತದಲ್ಲಿ ಹಂಚಿಕೆಯನ್ನು ಮಾಡಲಾಗಿದೆ. 24/4/2026ರಂದು ಶುಕ್ರವಾರ ಬೆಳಿಗ್ಗೆ ದಲಿತ ಸಚಿವರು ಒಂದು ಸಭೆಯನ್ನು ಮಾಡಿ ಒಪ್ಪಿಗೆಯ ಒಂದು ಅಭಿಪ್ರಾಯಕ್ಕೆ ಎಲ್ಲರೂ ಬರ್ತಾರೆ. ನಂತರ ವಿಶೇಷ ಸಂಪುಟ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕೊಠಡಿಯಲ್ಲಿ ಮತ್ತೊಂದು ಬಾರಿ ಎಡಗೈ, ಬಲಗೈ ಮತ್ತು ಸ್ಪೃಶ್ಯ ಜಾತಿಯ ಈ 3 ಗುಂಪುಗಳನ್ನು ಪ್ರತಿನಿಧಿಸುವಂಥ ಸಚಿವರ ಅಭಿಪ್ರಾಯಗಳನ್ನು ಪಡೆದುಕೊಂಡು ನಂತರ ಶುರುವಾದಂಥ ಸಂಪುಟ ಸಭೆಯಲ್ಲಿ ಹೋಗಿ ಒಂದು ಒಮ್ಮತದ ನಿರ್ಣಯಕ್ಕೆ ಬರಲಾಯಿತು. 50% ಮಿತಿಯ ಒಳಗೆ ಈ ಒಂದು ಒಳ ಮೀಸಲಾತಿ ಹಂಚಿಕೆಯನ್ನು ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ 101 ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ಐತಿಹಾಸಿಕ ತೀರ್ಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯ ರಾಜ್ಯ ವಿಶೇಷ ಸಚಿವ ಸಂಪುಟ ಸಭೆ ತೀರ್ಮಾನವನ್ನು ಕೈಗೊಂಡಿದೆ. ಪರಿಶಿಷ್ಟ ಜಾತಿಗೆ ಲಭ್ಯವಿರುವಂತಹ 15% ಮೀಸಲು ಪ್ರಮಾಣವನ್ನು ಈ 3 ಗುಂಪುಗಳಲ್ಲಿ ಒಳ ಮೀಸಲಾಗಿ ನಿಗದಿಪಡಿಸಲಾಗಿದೆ. ಜೊತೆಗೆ ತಕ್ಷಣದಿಂದನೇ ನೇಮಕ ಪ್ರಕ್ರಿಯೆಯನ್ನು ಕೂಡ ಕೈಗೊಳ್ಳಲಾಗುವುದು ಅಂತ ಹೇಳಿ ಸಂಪುಟ ಸಭೆ ಒಂದು ನಿರ್ಧಾರವನ್ನು ತಿಳಿಸಿದೆ. ಸ್ನೇಹಿತರೆ, ಈ ಒಂದು SC ಒಳ ಮೀಸಲಾತಿ ಹಂಚಿಕೆಯಲ್ಲಿ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯಕ್ಕೆ 5.25 ಮತ್ತು ಬಲಗೈ ಸಮುದಾಯಕ್ಕೆ 5.25 ಅಂತ ಹೇಳಿ ಸಮಾನಾಗಿ ಒಂದು ಮೀಸಲಾತಿಯನ್ನು ಹಂಚಲಾಗಿದೆ. ಈ ಸ್ಪೃಶ್ಯ ಜಾತಿಗಳಾಗಿರ್ತಕ್ಕಂಥ ಕೊರಮ, ಕೊರಚ, ಲಂಬಾಣಿ, ಬೋವಿ ಜೊತೆಗೆ ಒಟ್ಟು 59 ಅಲೆಮಾರಿ ಜಾತಿಗಳನ್ನು C ಗುಂಪಿನಲ್ಲಿ ಗುರುತಿಸಿ ಅವರಿಗೆ 4.5% ಒಳ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಉದ್ಯೋಗ ಮತ್ತು ಶಿಕ್ಷಣದ ಅವಕಾಶಗಳಲ್ಲಿ ಸಂವಿಧಾನಬದ್ಧ ಮೀಸಲು ಅವಕಾಶದಿಂದ ಹೆಚ್ಚು ವಂಚನೆಗೆ ಒಳಗಾಗಿರ್ತಕ್ಕಂಥ ಅಲೆಮಾರಿ ಜಾತಿಗಳಿಗೆ ಒಳ ಮೀಸಲಾತಿ ಒಳಗೆ ಮತ್ತೊಂದು ಒಳ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಅಂದರೆ 5 ಸ್ಥಾನಗಳಲ್ಲಿ 1 ಅವಕಾಶವನ್ನು ಅಲೆಮಾರಿಗಳಿಗೆ ಸಿಗುವಂತೆ 20% ಒಳ ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. ಒಂದು ವೇಳೆ ನಿಗದಿತ ಒಳ ಮೀಸಲಿನಂತೆ ಅಲೆಮಾರಿಗಳಲ್ಲಿ ಅರ್ಹ ಅಭ್ಯರ್ಥಿಗಳು ಇಲ್ಲದಿದ್ದರೆ ಅಂತಹ ಸ್ಥಾನ ಅಥವಾ ಹುದ್ದೆಯನ್ನು ಪರಿಶಿಷ್ಟ ಜಾತಿ ಸಾಮಾನ್ಯ ಅಂತ ಹೇಳಿ ಪರಿಗಣಿಸೋದು ಮತ್ತು ಆ ಸ್ಥಾನಕ್ಕೆ ಪರಿಶಿಷ್ಟದ A, B ಮತ್ತು C ಗುಂಪಿನ ಯಾವುದೇ ಒಬ್ಬ ಅರ್ಹರನ್ನು ಪರಿಗಣಿಸುವ ತೀರ್ಮಾನಕ್ಕೆ ಬರಲಾಗಿದೆ. ಇದರಿಂದ ದೀರ್ಘಕಾಲದಿಂದ ಸ್ಥಗಿತಗೊಂಡಿರತಕ್ಕಂಥ ರಾಜ್ಯ ಸರ್ಕಾರದ ನೇಮಕಾತಿ ಪ್ರಕ್ರಿಯೆಗೆ ಒಂದು ಹೊಸ ಹುರುಪು ಬಂದಿದೆ ಅಂತ ಹೇಳ್ಬೋದು. ಕಳೆದ 1.5 ವರ್ಷದಿಂದ ಈ ಒಳ ಮೀಸಲಾತಿಯ ಗೊಂದಲ ನೇಮಕಾತಿಯ ಪ್ರಕ್ರಿಯೆ ಮೇಲೆ ನೇರವಾದಂಥ ಪರಿಣಾಮ ಬೀರಿತ್ತು. ಇದರಿಂದ ಕೋಟ್ಯಾಂತರ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯ ಕೂಡ ಅತಂತ್ರ ಆಗಿತ್ತು ಅಂತ ಹೇಳ್ಬೋದು. ಈ ಒಂದು ಐತಿಹಾಸಿಕ ತೀರ್ಮಾನದಿಂದ ಈವರೆಗಿನ ಎಲ್ಲ ಕಾನೂನು ಮತ್ತು ತಾಂತ್ರಿಕ ಅಡೆತಡೆಗಳಿಗೆ ಒಂದು ಪೂರ್ಣ ವಿರಾಮ ಬಿದ್ದಂತಾಗಿದೆ.
ಜೊತೆಗೆ ರಾಜ್ಯ ಬಜೆಟ್ನಲ್ಲಿ ಘೋಷಿಸಿರುವಂತೆ 56,000 ಹುದ್ದೆಗಳ ಒಂದು ಭರ್ತಿಗೆ ಒಂದು ಸುಗಮವಾದ ಹಾದಿಯನ್ನು ಮಾಡಿಕೊಟ್ಟಂತಾಗಿದೆ. ಈ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ದಲಿತ ಸಮುದಾಯದ ಒಳ ಮೀಸಲಾತಿ ಮತ್ತು ರೋಸ್ಟರ್ ಪದ್ಧತಿಯಲ್ಲಿನ ಗೊಂದಲ ಹಾಗೂ ನ್ಯಾಯಾಲಯದ ತಡಾಜ್ಞೆ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ತುಂಬ ನಿರಾಸೆಯನ್ನುಗೊಳಿಸಿತು ಅಂತ ಹೇಳ್ಬೋದು. ಉದ್ಯೋಗಕ್ಕಾಗಿ ಅಭ್ಯರ್ಥಿಗಳು ಹೋರಾಟ ಮತ್ತು ಪ್ರತಿಭಟನೆಗಳನ್ನು ಮಾಡಿರೋದ್ರಿಂದ ಸರ್ಕಾರ ಅಭ್ಯರ್ಥಿಗಳ ವಯೋಮಿತಿಯನ್ನು ಸಡಿಲಗೊಳಿಸಿತ್ತು. ಆದ್ದರಿಂದ ಈ ನಿರ್ಧಾರ ಕೇವಲ ಮೀಸಲಾತಿ ಹಂಚಿಕೆಯಲ್ಲ, ಬದಲಾಗಿ ಆಡಳಿತಾತ್ಮಕ ಯಂತ್ರಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥ ಒಂದು ಕೀಲಿ ಕೈಯಾಗಿದೆ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮೀಸಲಾತಿ 50% ಮಿತಿಯನ್ನು ಮೀರಬಾರದು ಎಂಬ ನಿಯಮವನ್ನು ಗಮನದಲ್ಲಿಟ್ಟುಕೊಂಡು 15% ಒಳ ಮೀಸಲಾತಿಯನ್ನು ತಾಂತ್ರಿಕ ಸಮಿತಿಯ ಶಿಫಾರಸಿನಂತೆ ನಿಗದಿಪಡಿಸಲಾಗಿದೆ. ಈ ಮುನ್ನ ವಿವಿಧ ನೇಮಕಗಳ ಒಂದು ಉದ್ದೇಶಕ್ಕೆ ಹೊರಡಿಸಲಾಗಿದ್ದಂಥ 6:6:5 ಅನುಪಾತದ ಒಂದು ಅಧಿಸೂಚನೆಯನ್ನು ಹಿಂಪಡೆದು ಹೊಸ ವರ್ಗೀಕರಣದಂತೆ ಶೀಘ್ರ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತ ಹೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ. ಮುಂದೆ ಹೊರಬೀಳುವಂಥ ನೇಮಕಾತಿ ಅಧಿಸೂಚನೆಗಳು ಈ ಹೊಸ ವರ್ಗೀಕರಣದ ಚೌಕಟ್ಟಿನಲ್ಲಿಯೇ ರೂಪಿತವಾಗಿರೋದ್ರಿಂದ ಕಾನೂನು ಸವಾಲುಗಳು ಉದ್ಭವಿಸುವಂಥ ಸಾಧ್ಯತೆಯನ್ನು ಸರ್ಕಾರ ಬಹುತೇಕ ತಗ್ಗಿಸಿದೆ. ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದ ಬೆನ್ನಲ್ಲೇ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಜೊತೆಗೆ 56,000 ಹುದ್ದೆಗಳ ಭರ್ತಿಯನ್ನು ತಕ್ಷಣವೇ ಆರಂಭಿಸುವುದಾಗಿ CM ಅವರು ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ತೀರ್ಮಾನದ ಮಹತ್ವವನ್ನು ನೋಡೋದಾದರೆ, ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳನ್ನು ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ, ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ 15% ಮೀಸಲಾತಿಯನ್ನು 5.25 ಮತ್ತು 5.25 ಮತ್ತು 4.5 ಸೂತ್ರದ ಪ್ರಕಾರ ಈ ಒಂದು ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಇದರಿಂದ ಆಯಾ ಪ್ರವರ್ಗಗಳಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳಿಗೆ ಉದ್ಯೋಗ, ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ಸಿಗುತ್ತೆ. ಇಷ್ಟು ವರ್ಷಗಳಲ್ಲಿ ಒಂದು ವರ್ಗದವರು ಮಾತ್ರ ಹೆಚ್ಚಿನ ಪ್ರಾತಿನಿಧ್ಯ ಪಡಿತಿದ್ದಾರೆ ಅಂತ ಹೇಳಿ ಕೇಳಿಬರ್ತಾ ಇತ್ತು ಮತ್ತು ಅದಕ್ಕಾಗಿ ಹೋರಾಟಗಳು ಸಹ ನಡೆದಿದ್ವು. ಯಾವುದೇ ವೃಂದದಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದರೆ ಪರಿಶಿಷ್ಟ ಜಾತಿಗೆ ಮೀಸಲಾದಂಥ ಹುದ್ದೆಗಳನ್ನು SC ಸಾಮಾನ್ಯ ಅಂತ ಹೇಳಿ ಪರಿಗಣಿಸಿ ನೇಮಕಾತಿಯನ್ನು ಮಾಡಲಾಗುವುದು. ಈ ಒಂದು ಮೀಸಲು ಪ್ರಮಾಣದ ವರ್ಗೀಕರಣ ವಿಷಯದಲ್ಲಿ CM ಅವರು ತುಂಬ ಜಾಣ್ಮೆಯನ್ನು ತೋರಿರೋದ್ರಿಂದ ಈ ಒಂದು ಮನವೊಲಿಕೆ ಸಫಲಗೊಂಡಿದೆ ಅಂತ ಹೇಳ್ಬೋದು. ನೇಮಕಾತಿಗಳು ನಿಂತು ಹೋಗಿರೋದ್ರಿಂದ ಸರ್ಕಾರದ ಕುರಿತು ದಿನೇ ದಿನೇ ನಕಾರಾತ್ಮಕ ಪ್ರಚಾರಗಳು ಕೂಡ ಹೆಚ್ಚಾಗ್ತಾ ಇದ್ದು, ಅದಕ್ಕಾಗಿ ಈ ಒಂದು ನಿರ್ಣಯ ತೆಗೆದುಕೊಳ್ಳೋದು ತುಂಬ ಅನಿವಾರ್ಯ ಕೂಡ ಆಗಿತ್ತು. SC ಹಾಗೂ ST ಮೀಸಲನ್ನು ಕ್ರಮವಾಗಿ 15% 17% ಹಾಗೂ 3% 7% ಹೆಚ್ಚಿಸಿರೋದು ನ್ಯಾಯದಲ್ಲಿರ್ತಕ್ಕಂಥ ಬಿಕ್ಕಟ್ಟು ಬಗೆಹರಿದ ಬಳಿಕ ಹೆಚ್ಚಿನ ಅನುಕೂಲ, ಹೆಚ್ಚುವರಿ ಮೀಸಲು ಅನುಕೂಲ ಆಗುವವರೆಗೆ 6 ಹುದ್ದೆ ಮೀಸಲಿಡುವುದು, ಬಳಿಕ ಅದನ್ನು ಬ್ಯಾಕ್ಲಾಗ್ ರೂಪದಲ್ಲಿ ತುಂಬಿಕೊಳ್ಳುವಂಥ ತೀರ್ಮಾನ, C ವರ್ಗದ ಮೀಸಲಿನಲ್ಲಿ 20% ಅಲೆಮಾರಿಗಳಿಗೆ ಹಂಚಿಕೆಯನ್ನು ಮಾಡುವಂಥ ಶಿಫಾರಸು ಪರಿಣಾಮಕಾರಿ ಅಂತ ತಿಳಿಸಿದ್ದಾರೆ. ಈ ಸ್ಪೃಶ್ಯ ಜಾತಿಗಳಾದಂಥ ಕೊರಮ, ಕೊರಚ, ಲಂಬಾಣಿ ಮತ್ತು ಬೋವಿಗಳ ಒಂದು ಗುಂಪಿನಲ್ಲಿ ಸೇರಿರ್ತಕ್ಕಂಥ 59 ಅಲೆಮಾರಿ ಜಾತಿಗಳಿಗೆ ಒಳ ಮೀಸಲು ನಿಗದಿ ವಿಚಾರದಲ್ಲಿ ತುಂಬ ಆತಂಕವಿತ್ತು. ಈ ಸಣ್ಣ ಪುಟ್ಟ ಜಾತಿಗಳನ್ನು ಪರಿಶಿಷ್ಟ ಜಾತಿಯ ಮುಖ್ಯವಾಹಿನಿಗೆ ತರುವ ಆಶಯಕ್ಕೆ ಸಂಪುಟ ಉದಾರತೆಯನ್ನು ತೋರಿತ್ತು. ಅಂದರೆ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯ ತಾಂತ್ರಿಕ ಸಮಿತಿ ಎ, ಬಿ ಮತ್ತು ಸಿ ಗುಂಪುಗಳಿಗೆ ಕ್ರಮವಾಗಿ 5.3% ಮತ್ತು 5.3% ಹಾಗೂ 4.4% ಒಳ ಮೀಸಲನ್ನು ನಿಗದಿಪಡಿಸಲು ಮಾಡಿರ್ತಕ್ಕಂಥ ಶಿಫಾರಸಿನಲ್ಲಿ ಅಲ್ಪ ಬದಲಾವಣೆಗೆ ಸಂಪುಟದ ಎಡಗೈ ಮತ್ತು ಬಲಗೈ ಸಚಿವರು ಸಮ್ಮತಿಸಿದರು. ಅಂದರೆ ಹಿಂದಿನ BJP ಸರ್ಕಾರದಲ್ಲಿ ನಿಗದಿಯಾಗಿದ್ದಂತೆ 4.5% ಒಳ ಮೀಸಲು ನಿಗದಿ ಆಗಬೇಕು ಅಂತ ಹೇಳಿ ಅಲೆಮಾರಿಗಳ ಬೇಡಿಕೆಗೆ ಮನ್ನಣೆಯನ್ನು ನೀಡಲಾಯಿತು. ಅದಕ್ಕಾಗಿ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ತಾಂತ್ರಿಕ ಸಮಿತಿ ಶಿಫಾರಸು ಮಾಡಿದ 5.3% ಬದಲಿಗೆ 5.25% ಒಳ ಮೀಸಲನ್ನು ನಿಗದಿ ಮಾಡಲಾಯಿತು. ಜೊತೆಗೆ 4 ಪ್ರಬಲ ಸ್ಪೃಶ್ಯ ಜಾತಿಗಳಾದಂಥ ಕೊರಮ, ಕೊರಚ, ಲಂಬಾಣಿ ಮತ್ತು ಬೋವಿಗಳ ಗುಂಪಿನಲ್ಲಿ ಉದ್ಯೋಗ ಮತ್ತು ಶಿಕ್ಷಣದ ಅವಕಾಶ ಪಡೆದುಕೊಳ್ಳೋದು ಕಷ್ಟ ಎಂಬ ಅಲೆಮಾರಿಗಳ ಒಂದು ಕೂಗಿಗೂ ಕೂಡ ಸಂಪುಟದಲ್ಲಿ ಪರಿಹಾರವನ್ನು ಹುಡುಕಲಾಯಿತು. ಸಿ ಗುಂಪಿಗೆ ನಿಗದಿಯಾಗಿರ್ತಕ್ಕಂಥ 4.5% ಒಳ ಮೀಸಲಿನಲ್ಲಿ ಈ 59 ಸಣ್ಣ ಪುಟ್ಟ ಜಾತಿಗಳ ಅಲೆಮಾರಿಗಳಿಗೆ 20% ಒಳ ಮೀಸಲನ್ನು ಕಲ್ಪಿಸುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಅಂದರೆ ಉದಾಹರಣೆಗೆ ಸಿ ಗುಂಪಿಗೆ ನೇಮಕ ಬಡ್ತಿಯಲ್ಲಿ 5 ಹುದ್ದೆಗಳು ಲಭ್ಯವಿದ್ದರೆ ಅದರಲ್ಲಿ 1 ಹುದ್ದೆಯನ್ನು ಕಡ್ಡಾಯವಾಗಿ ಅಲೆಮಾರಿಗಳಿಗೆ ಮುಂದೆ ಸಿಗಲಿದೆ. ಈ ಒಳ ಮೀಸಲು ಸಮಸ್ಯೆ ಬಗೆಹರಿದಿದೆ. ಪರಿಶಿಷ್ಟ ಜಾತಿಯ ಎ, ಬಿ ಮತ್ತು ಸಿ ಈ 3 ಗುಂಪುಗಳಿಗೆ
ಕ್ರಮವಾಗಿ -5.25%, -5.25% ಹಾಗೂ -4.5% ಒಳ ಮೀಸಲು ಪ್ರಮಾಣ ನಿಗದಿ ಸಂಬಂಧ ಅಧಿಸೂಚನೆ ಹೊರಡಿಸಿ ಖಾಲಿ ಹುದ್ದೆಗಳ ನೇರ ನೇಮಕ ಪ್ರಕ್ರಿಯೆಯನ್ನು ತಕ್ಷಣದಿಂದಲೇ ಆರಂಭಿಸಲಾಗುವುದು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳು ಹಲವು ವರ್ಷಗಳಿಂದ ಭರ್ತಿಯಾಗಿರಲಿಲ್ಲ. ಒಟ್ಟು 56,432 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಿರೋದು ಉದ್ಯೋಗಾಕಾಂಕ್ಷಿಗಳಲ್ಲಿ ಒಂದು ಹೊಸ ನಿರೀಕ್ಷೆಯನ್ನು ಮೂಡಿಸಿದೆ ಅಂತ ಹೇಳ್ಬೋದು. ಈ ಹಿಂದೆ ಪರಿಶಿಷ್ಟ ಜಾತಿಯ 17% ಮೀಸಲು ಪ್ರಮಾಣ ಹೆಚ್ಚಿಸಿ ಹೊರಡಿಸಿದಂಥ ಅಧಿಸೂಚನೆಯನ್ನು ತಕ್ಷಣವೇ ವಾಪಸ್ ಪಡೆದುಕೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. SC/ST ಸಮುದಾಯಗಳಿಗೆ 24% ಮೀಸಲಾತಿಯ ಬಗ್ಗೆ ನಾನು ಈಗಲೂ ಬದ್ಧ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7% ಹೆಚ್ಚಿಸಿ ಒಟ್ಟು ಮೀಸಲು ಪ್ರಮಾಣವನ್ನು 56%ಕ್ಕೆ ನಿಗದಿಪಡಿಸಿರ್ತಕ್ಕಂಥ ಈ ಮುಂಚಿನ ಕ್ರಮಕ್ಕೆ ಸರ್ಕಾರ ಈಗಲೂ ಬದ್ಧವಾಗಿದೆ. ಆದರೆ ಈ ತೀರ್ಮಾನಕ್ಕೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಹೈಕೋರ್ಟ್ ಈ ವಿಚಾರದಲ್ಲಿ ಅಂತಿಮ ತೀರ್ಮಾನ ನೀಡುವವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಕ್ರಮವಾಗಿ 2% ಮತ್ತು 4% ಮೀಸಲನ್ನು ಪ್ರಮಾಣವನ್ನು ಹೆಚ್ಚಿಸಿ ನಿಗದಿಪಡಿಸಿರ್ತಕ್ಕಂಥ ಒಟ್ಟು 6% ಮೀಸಲು ಪ್ರಮಾಣವನ್ನು ಬ್ಯಾಕ್ಲಾಗ್ ಎಂದು ಪರಿಗಣಿಸಲು ಸಂಪುಟ ಸಭೆ ತೀರ್ಮಾನಿಸಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಈ ಒಂದು SC ಒಳ ಮೀಸಲು ಹಂಚಿಕೆಯ ಬಗ್ಗೆ ನಮ್ಮ ರಾಜ್ಯದ ಗಣ್ಯ ವ್ಯಕ್ತಿಗಳು ನೀಡಿರತಕ್ಕಂಥ ಹೇಳಿಕೆಗಳ ಬಗ್ಗೆ ನೋಡೋಣ. ತಮ್ಮ ಸಮುದಾಯದ ಸಂಘಟನೆಗಳು, ಧಾರ್ಮಿಕ ಮುಖಂಡರೆಲ್ಲರ ಅಭಿಪ್ರಾಯವನ್ನು ಪಡೆದು ಸಮಗ್ರವಾಗಿ ಚರ್ಚಿಸಿ ಸರ್ವಸಮ್ಮತದ ತೀರ್ಮಾನವನ್ನು ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ HC ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಹೇಳಿದ್ದಾರೆ. ಪರಿಶಿಷ್ಟ ಒಳ ಮೀಸಲು ವಿಚಾರದಲ್ಲಿ ಮತ್ತೊಂದು ಕರ್ನಾಟಕ ಮಾಡೆಲ್ ಸೃಷ್ಟಿ ಮಾಡಿದ್ದೇವೆ, ಯಾರಿಗೂ ಅನ್ಯಾಯವಾಗದಂತೆ ನಿರ್ಣಯ ಮಾಡಲಾಗಿದೆ ಅಂತ ಹೇಳಿ ಡಾಕ್ಟರ್ ಜಿ. ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ದಾರೆ. ಎಡಗೈ ಸಮುದಾಯದ 40 ವರ್ಷಗಳ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ರಾಜ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ದಿನ ಇದಾಗಿದೆ ಅಂತ ಹೇಳಿ KH ಮುನಿಯಪ್ಪ ಅವರು ಆಹಾರ ಸಚಿವರು ಹೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಆದ್ದರಿಂದ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈ ಒಂದು ವಿಷಯಗಳ PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಧನ್ಯವಾದಗಳು.